ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಮ್ಮ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಶರಣು ಶರಣಾರ್ಥಿ. ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ಆಕ್ಯುಪ್ರೆಷರ್ ತಜ್ಞರಾದಂತಹ ಪ್ರೊಫೆಸರ್ ಡಾಕ್ಟರ್ ರವೀಂದ್ರರವರು ನಮ್ಮೊಂದಿಗಿದ್ದಾರೆ. ಡಾಕ್ಟರ್ ರವೀಂದ್ರರವರೇ, ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಶರಣಾರ್ಥಿ. ಸರ್, ಹಿಂದಿನ ಸಂಚಿಕೆಯಲ್ಲಿ ಬಯೋ ಎನರ್ಜಿ ಅಂದರೆ ಜೀವಕಾಂತ ಶಕ್ತಿ ಇದ್ರ ಬಗ್ಗೆ ಆಳವಾಗಿ ನಮಗೆ ಮಾಹಿತಿಯನ್ನು ಕೊಟ್ರಿ. ಈ ದಿವಸ ಯಾವ ಹೊಸ ಮಾಹಿತಿಯೊಂದಿಗೆ ಬಂದಿದ್ದೀರಾ ಸರ್? ಹಿಂದಿನ ಸಂಚಿಕೆಯಲ್ಲಿ ನಾವು ಜೀವಕಾಂತ ಶಕ್ತಿ, ಜೈವಿಕ ವಿದ್ಯುತ್ ಬಗ್ಗೆ ಕೆಲವು ಮಾಹಿತಿಗಳನ್ನ ಹಂಚ್ಕೊಂಡ್ವಿ. ಈ ಜೈವಿಕ ವಿದ್ಯುತ್ ಇದೇನಪ್ಪ ಅಂತಂದ್ರೆ ದೇಹದಲ್ಲಿ ಅದನ್ನ ಬೇಕಾದ್ರೆ ವೃದ್ಧಿ ಮಾಡ್ಕೋಬಹುದು. ಅದು ವೈಜ್ಞಾನಿಕವಾಗಿ ನಿರೂಪಿಸಲ್ಪಟ್ಟಿದೆ. ಹಿಂದೆ ಜರ್ಮನಿಯಲ್ಲಿ ಒಬ್ರು ಡಾಕ್ಟರ್ ಜಿಯರ್ ಅಂತಿದ್ರು. ಅವ್ರು ಏನಪ್ಪಾ ಮಾಡಿದ್ರು ಅಂತಂದ್ರೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಅಂದ್ರೆ ಕ್ಲಿನಿಕಲ್ ಟೆಸ್ಟ್ ಅಂತ ಕರೀತಾರಲ್ಲ, ಲ್ಯಾಬೊರೇಟರಿಕಲ್ ಎವಿಡೆನ್ಸ್ ಬೇಸ್ಡ್ ಟೆಸ್ಟ್ ಮಾಡ್ತಿದ್ರು. ಅದೇನು ಅಂತಂದ್ರೆ ಕೆಲವು ಅಥ್ಲೆಟ್ಸ್ ಮತ್ತೆ ರೆದ್ಲೆಟ್ಸ್ ನ ಕರ್ಕೊಂಡ್ಬಂದು ವೇಟ್ ಲಿಫ್ಟಿಂಗ್ ಮಾಡ್ತಿದ್ರು, ಭಾರ ಎತ್ತಿಸಿದ್ರು. ಸಾಮಾನ್ಯವಾಗಿ ಭಾರ ಎತ್ತಿದ್ರು. ಆಕ್ಯುಪ್ರೆಷರ್ ಟ್ರೀಟ್ಮೆಂಟ್ ಕೊಟ್ಟ ನಂತರ ಭಾರ ಎತ್ತಿದ್ರು. ಆಕ್ಯುಪ್ರೆಷರ್ ಕೊಟ್ಟ ನಂತರ ಭಾರ ಎತ್ತಿದಾಗ ಅವರ ಕೆಪಾಸಿಟಿ ಟು ಲಿಫ್ಟ್ ಅಂದ್ರೆ ಶಕ್ತಿ ವೃದ್ಧಿ ಆಗಿತ್ತು, ಸುಸ್ತಾಗ್ಲಿಲ್ಲ. ಅಂದ್ರೆ ಉತ್ಸಾಹ ಶಕ್ತಿ ಎರಡೂ ವೃದ್ಧಿ ಆಗಿತ್ತು ಈ ಜೀವಕಾಂತ ಶಕ್ತಿಯಿಂದ. ಅಂದ್ರೆ ಇದನ್ನ ವೃದ್ಧಿ ಮಾಡಿಸ್ಬೋದು. ಅಕಸ್ಮಾತ್ ಏನಾದ್ರು ಯಾರಿಗಾದ್ರು ಮೊದ್ಲೇ ಕೆಲವು ಕಾರಣಾಂತರಗಳಿಂದ ಶಕ್ತಿ ಜಾಸ್ತಿ ಹೈಪರ್ ಆಗಿದ್ರೆ ಸರಿ ಮಾಡ್ಬೋದು, ಕಡಿಮೆ ಇದ್ರೆ ಉತ್ತೇಜನಗೊಳಿಸಬಹುದು. ಅಂದ್ರೆ ಇದಕ್ಕೆ ಅದು ವಿಶೇಷವಾದ ಶಕ್ತಿ ಇದೆ. ಯಾವ ರೀತಿ ಇದು ನಮ್ಮ ಆರೋಗ್ಯದಲ್ಲಿ ಬಹಳ ಮಹತ್ತರವಾದ ಪಾತ್ರವನ್ನು ವಹಿಸುತ್ತೆ. ಮತ್ತೆ ಇಲ್ಲಿಗೆ ಮುಕ್ತಾಯ ಆಗಲ್ಲ. ಈ ಆಕ್ಯುಪ್ರೆಷರ್ ಪದ್ಧತಿಯಿಂದ ಅಂದ್ರೆ ಯಾವ ಖರ್ಚೇ ಇಲ್ಲದೆ, ಹೊರಗಿನ ಮೆಡಿಸನ್ನೇ ಇಲ್ಲದೆ, ಔಷಧಿಗಳೇ ಇಲ್ಲದೆ ಆರೋಗ್ಯವನ್ನ ಕಾಪಾಡ್ಕೋಬಹುದು, ಅನಾರೋಗ್ಯವನ್ನ ನಿವಾರಣೆ ಮಾಡಬಹುದು. ಅದರ ಒಟ್ಟಿಗೆ ಇದರಲ್ಲಿ ಇನ್ನೂ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ಮುಂದೆ ಬರ್ತಕ್ಕಂತಹ ಕಾಯಿಲೆಗಳನ್ನ ಮೊದಲೇ ಗುರುತಿಸಬಹುದು, ಡಯಾಗ್ನೈಸ್. ಇವಾಗ ಸಾಮಾನ್ಯವಾಗಿ ಇವತ್ತಿನ ಮಾಡರ್ನ್ ಮೆಡಿಸಿನ್ ಅಂತ ಏನ್ ಕರಿತಿದೀವಿ, ಅದನ್ನ ನಮ್ಮ ಅನಾರೋಗ್ಯ ನಮಗೆ ವ್ಯಕ್ತ ಆಗೋ ಅಷ್ಟೊತ್ತಿಗೆ ಬಹಳ ತಡ ಆಗ್ಬಿಟ್ಟಿರುತ್ತೆ. ಮುಖ್ಯವಾಗಿ ಕೆಲವು ವಿಶೇಷವಾದ ಕಾಯಿಲೆಗಳಿರ್ಬೋದು, ಅಂದ್ರೆ ಮಾರಣಾಂತಿಕವಾದಂತಹ ಕಾಯಿಲೆಗಳು, ಅಥವಾ ಅಂದ್ರೆ ಇವಾಗ ಉದಾಹರಣೆಗೆ ಅರ್ಬುದ ರೋಗ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಅಥವಾ ಇನ್ನೂ ಕೆಲವು ಅನೇಕ ರೋಗಗಳು ನಮಗೆ ಗೊತ್ತಾಗಕ್ಕೆ ಅಷ್ಟೊತ್ತಿಗೆ ಬಹಳ ತಡ ಆಗ್ಬಿಟ್ಟಿರುತ್ತೆ, ಕೈ ಮೀರಿ ಹೋಗಿರೋ ಪರಿಸ್ಥಿತಿಯಲ್ಲಿ ಇರುತ್ತೆ. ಅದಕ್ಕೆ ಅಂದ್ರೆ ಏನು ಅಂದ್ರೆ ಬಹಳ ಕಷ್ಟ ಅವಾಗ ಅಂತ ಚಿಕಿತ್ಸೆ ಕೊಡಕ್ಕೆ ಬಹಳ ತಡ ಆಗ್ಬಿಟ್ಟಿರುತ್ತೆ. ಇಂಥ ಅಂದ್ರೆ ಕೇಸ್ಗಳಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ಈ ಪದ್ಧತಿಯಲ್ಲಿ ಆಕ್ಯುಪ್ರೆಷರ್ ಪದ್ಧತಿಯಲ್ಲಿ ಏನಪ್ಪಾ ವಿಶೇಷ ಅಂತಂದ್ರೆ ಅದು ಯಾವಾಗ ನಮ್ಮಲ್ಲಿ ಅನಾರೋಗ್ಯ ಬರುತ್ತೋ ಕೂಡ್ಲೇನೆ ಅದನ್ನ ಗುರುತಿಸ್ಕೋಬಹುದು. ಅಂದ್ರೆ ಡಯಾಗ್ನೋಸಿಸ್ ಪದ್ಧತಿ ಎಷ್ಟು ಮುಂದುವರೆದಿದೆ ಆಕ್ಯುಪ್ರೆಷರ್ ಅಲ್ಲಿ ಅಂತಂದ್ರೆ ಯಾವ ಖರ್ಚು ವೆಚ್ಚ ಇಲ್ಲದೆ ಅನೇಕ ಮಾರ್ಗಗಳಿದೆ. ಈ ಮಾರ್ಗಗಳಿಂದ ಮುಂದೆ ಬರ್ತಕ್ಕಂಥ ಕಾಯಿಲೆಗಳನ್ನ ಗುರುತಿಸಿ ಅಂದ್ರೆ ನಮ್ಮ ಪ್ರಾಣವನ್ನು ಉಳಿಸ್ಕೋಬಹುದು. ಅಂದ್ರೆ ನೀವ್ ಹೇಳೋದು ಈಗ ಅಲೋಪತಿಲಿ ಎಲ್ಲದಕ್ಕೂ ಡಯಾಗ್ನೋಸ್ಟಿಕ್ ಮಾಡ್ಬೇಕು ಅಂದ್ರೆ ಎಷ್ಟೊಂದು ಲ್ಯಾಬ್ ಟೆಸ್ಟ್ಗಳನ್ನ ಮಾಡಿಸ್ತಾರೆ. ಆ ರೀತಿ ಯಾವುದೇ ಟೆಸ್ಟ್ ಇಲ್ದೇನೆ ಕಂಡುಹಿಡಿಬಹುದಾ ಸರ್? ಕಂಡುಹಿಡಿಬಹುದು. ಅಂದ್ರೆ ನಾವು ಯಾರ್ದಕ್ಕೂ ಕಂಪೇರ್ ಮಾಡೋ ಹಾಗಿಲ್ಲ. ಅಂದ್ರೆ ಪ್ರತಿಯೊಂದು ಪದ್ಧತಿಗಳಲ್ಲೂ ಅದರದೇ ಆದ ವಿಶೇಷತೆಗಳಿರುತ್ತೆ, ಅದರಿಂದ ಜನಸಾಮಾನ್ಯರಿಗೆ ಉಪಯೋಗ ಆಗುತ್ತೆ. ಆದ್ರೆ ಇದರಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಬಹಳ ಮೊದಲೇನೆ ಬಹಳ ಸರಳವಾಗಿ ಗುರುತಿಸಬಹುದು, ಖರ್ಚು ವೆಚ್ಚ ಇಲ್ದೇನೆ ಜನಸಾಮಾನ್ಯರಿಗೆ ಎಷ್ಟು ಉತ್ತಮ ಇದು ಉಪಯೋಗ ಆಗುತ್ತೆ ಅನ್ನೋದು. ಆರ್ಥಿಕ ಹೊರೆ ಬೀಳೋದಿಲ್ಲ ಅವ್ರ ಮೇಲೆ, ಆರ್ಥಿಕವಾದ ಹೊಣೆ ಬೀಳೋದಿಲ್ಲ, ಬಹಳ ಸರಳವಾಗಿ ಗುರುತಿಸ್ಕೋಬಹುದು. ನಾವು ಅದನ್ನ ಬೇಕು ಪ್ರತಿನಿತ್ಯ ನಾನು ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ಹೇಳಿದಾಗೆ ಆಕ್ಯುಪ್ರೆಷರ್ ತಗೊಳ್ಳೋದ್ರಿಂದ ನಮಗೆ ಇದ್ರ ಬಗ್ಗೆ ಹೆಚ್ಚಿನ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಬಂದ್ಬಿಡುತ್ತೆ. ಈ ಹಿಂದಿನ ಸಂಚಿಕೆಯಲ್ಲಿ ನಾನು ಈಗಾಗಲೇ ಹೇಳಿದಂಗೆ ಯಾವ ಆಕ್ಯು ಪಾಯಿಂಟ್ ಅಲ್ಲಿ ನಾವು ಮುಟ್ಟಿದ ಕೂಡಲೇ ದುರ್ಬಲವಾಗಿರುತ್ತೋ, ನೋವು ಉಂಟು ಮಾಡುತ್ತೋ, ಆ ಅಂಗಾಂಗದಲ್ಲಿ ಏನೋ ಒಂದು ಅಡಚಣೆ, ಏರ್ಪೇರು, ಕಾಯಿಲೆ ಇದೆ ಅಂತಾನೆ ಅರ್ಥ ಆಗುತ್ತೆ. ನನ್ನ ಅನುಭವದಲ್ಲಿ ಸುಮಾರು ಜನ ಇವಾಗ ಕಾಯಿಲೆ ಇರ್ತಕ್ಕಂತಹ ಮಹಿಳೆಯರು ಬಂತು ಅಂತಂದ್ರೆ
ಎಸ್ಪೆಷಲಿ ಇವಾಗ ಸ್ತನದಲ್ಲಿ ಗಡ್ಡೆ ಇರ್ತಕ್ಕಂಥದ್ದು, ಕ್ಯಾನ್ಸರ್ ಇರ್ತಕ್ಕಂಥದ್ದು ಅವ್ರಿಗೆ ಗೊತ್ತೇ ಇರೋದಿಲ್ಲ. ಹೌದು. ನಮ್ಮಲ್ಲಿ ಒಂದು ಪಾಯಿಂಟ್ ಇದೆ, ಕೈನ ಹಿಂಭಾಗ ಮಧ್ಯಭಾಗದಲ್ಲಿ ಇಲ್ಲಿ ಮುಟ್ಟಿದ್ರೆ ಅರ್ಬುದ ರೋಗ ಇರ್ಬೋದು, ಅಥವಾ ಗೆಡ್ಡೆ ಇರ್ಬೋದು, ಅಲ್ಸರೇಷನ್ ಹುಣ್ಣಿರ್ಬೋದು, ಅಥವಾ ಯಾವುದೇ ಅಡಚಣೆಗಳಿದ್ರು ಈ ಪಾಯಿಂಟ್ ಅಲ್ಲಿ ಮುಟ್ಟಿದಾಗ ತೀವ್ರತರವಾದಂತಹ ನೋವು ಅನುಭವಿಸ್ತಾರೆ. ಅವ್ರು ಇಲ್ಲಿ ಒತ್ತಿದ ಕೂಡಲೇ ಮುಖ ಒಂಥರ ನೋವಿನ ಅಂದ್ರೆ ವ್ಯಕ್ತ ಆಗುತ್ತೆ, ನೋವು ವ್ಯಕ್ತ ಆಗ್ಬಿಡುತ್ತೆ, ಅಂತಾರೆ, ಅಯ್ಯೋ ಅಂತಾರೆ ಇಲ್ಲಿ ಮುಟ್ಟಿದ ಕೂಡಲೇ. ಅದೇ ತರ ಪ್ರತಿಯೊಂದು ಅಂಗಾಂಗಗಳಲ್ಲೂ, ಇವಾಗ ನಾನು ಹಿಂದೆನೇ ಹೇಳಿದಂಗೆ ಥೈರಾಯ್ಡ್ ಅಲ್ಲಿ ಏನೇ ತೊಂದರೆ ಇದ್ರು ಈ ಪ್ರದೇಶದಲ್ಲಿ ನಾವು ಸ್ವಲ್ಪ ಒತ್ತಡ ಕೊಟ್ಟು ಹೆಬ್ಬೆರಳಿಂದ ಅಥವಾ ತೋರ್ಬೆರಳಿಂದ ಇಲ್ಲಿ ಒತ್ತಿತ್ತು ಅಂತಂದ್ರೆ ನೋವು ಉಂಟಾಗತ್ತೆ, ಏನೋ ಒಂದು ಕಾಯಿಲೆ ಇದೆ ಅಂತ ಗೊತ್ತಾಗತ್ತೆ. ತಜ್ಞರೊಂದಿಗೆ ಚರ್ಚಿಸಿ ಯಾವ ಔಷಧಿ ಇಲ್ದೇನೆ ಒಂದು 2-3 ತಿಂಗಳುಗಳಲ್ಲಿ ಇದನ್ನು ಸಂಪೂರ್ಣವಾಗಿ ಗುಣ ಮಾಡ್ಕೋಬಹುದು, ಔಷಧಿ ಮುಕ್ತರಾಗಬಹುದು. ಇದು ಮೊದಲನೇದು. ಮತ್ತೆ ಯಾವುದೇ ಕಾಯಿಲೆ ಆಗಲಿ ಮೊದಲನೇ ಸುಲಭವಾದ ವಿಧಾನ ಅಂತಂದ್ರೆ ಈಗಾಗಲೇ ನಾನು ಹೇಳಿದಂಗೆ ಯಾವ ಅಂಗಕ್ಕೆ ಸಂಬಂಧಪಟ್ಟಂತಹ ಬಿಂದು ವೀಕ್ ಆಗಿರುತ್ತೋ, ಟೆಂಡರ್ನೆಸ್ ಅಂತ ಕರಿತೀವಲ್ಲ, ಮತ್ತೆ ಎಲ್ಲಿ ತೀವ್ರವಾದ ನೋವು ಬರುತ್ತೋ ಒತ್ತಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಅಂಗದಲ್ಲಿ ದೋಷ ಇದ್ದೇ ಇರುತ್ತೆ, ಸುಲಭವಾಗಿ ಕಂಡಿಡ್ತಕ್ಕಂಥದ್ದು. ಎರಡನೇದು ಏನಪ್ಪಾ ಅಂತಂದ್ರೆ ಅಕಸ್ಮಾತ್ ನಮ್ಮ ದೇಹದಲ್ಲಿ ಎಲ್ಲಾದ್ರೂ ಒಂದು ಅಲ್ಸರೇಷನ್ ಹುಣ್ಣಿದೆ ಅಥವಾ ಅರ್ಬುದ ರೋಗ ಇದೆ ಅಂತಂದ್ರೆ ಮೊದಲನೇ ಹಂತದಲ್ಲೇ ಬಹಳ ಸುಲಭವಾಗಿ ಗುರುತಿಸಬಹುದು. ಕೆಲವೊಂದು ಕ್ಯಾನ್ಸರ್ಗಳು ಕೊನೆ ಸ್ಟೇಜ್ ಅಲ್ಲಿ ಕಂಡಿಡಿಯಕ್ಕಾಗತ್ತೆ, ಆಗ ನಾವು ಯಾವುದೇ ರೀತಿ ಚಿಕಿತ್ಸೆ ಪಡ್ಕೊಳಕ್ ಆಗಲ್ಲ. ಇದ್ರೊಳಗಾದ್ರೆ ಫಸ್ಟ್ ಸ್ಟೇಜ್ ಮುಂಚೆನೆ ಕಂಡಿಡ್ಬೋದು. ಇದಕ್ಕೇನಪ್ಪ ನಾವು ಅಂದ್ರೆ ಪ್ರತಿನಿತ್ಯ ನಾವು ಒತ್ತಡ ಮಾಡ್ಕೊಳ್ಳೋದ್ರಿಂದ ಇದು ನಾನು ಈಗಾಗಲೇ ಹೇಳಿದಂಗೆ ನಮ್ಗೆ ನಮ್ಮ ಆರೋಗ್ಯದ ಬಗ್ಗೆ ಮತ್ತೆ ಆಕ್ಯುಪ್ರೆಷರ್ ಬಗ್ಗೆ ಕಾಳಜಿ ಜಾಸ್ತಿಯಾಗಿ ಬಹಳ ಸುಲಭವಾಗಿ ಗುರುತಿಸೋದಕ್ಕೆ ಅನುಕೂಲ ಆಗುತ್ತೆ. ನಾನು ಒಂದು ಉದಾಹರಣೆ ಕೊಡ್ತೀನಿ. ಯಾವುದೇ ಅಲ್ಸರೇಷನ್ ಹುಣ್ಣಿರ್ಲಿ ಅಥವಾ ಅರ್ಬುದ ರೋಗವೇ ಇರಲಿ, ಹೇಗೆ ಪತ್ತೆ ಮಾಡೋದು ಅಂತಂದ್ರೆ ಮೊದಲು ನಾಲ್ಗೆಯಲ್ಲಿ ಸಾಮಾನ್ಯವಾಗಿ ಸ್ಟಾಗ್ನೇಷನ್ ಅಂತ ಕರಿತೀವಿ, ಮತ್ತೆ ಪರ್ಪಲ್ ಅಂದ್ರೆ ನೇರಳೆ ಬಣ್ಣದ ಮಚ್ಚೆಗಳ ತರಹ ಪ್ಯಾಚಸ್ ಇರುತ್ತೆ. ಅದು ಏನಪ್ಪ ಸೂಚನೆ ಕೊಡುತ್ತೆ ಅಂತಂದ್ರೆ ನಮ್ಮ ದೇಹದಲ್ಲಿ ಯಾವುದೋ ಒಂದು ಭಾಗದಲ್ಲಿ ಸ್ಟಾಗ್ನೇಷನ್ ಅಥವಾ ನಿಂತ್ಕೊಂಡ್ಬಿಟ್ಟಿದೆ. ಇವಾಗ ನೀರು ಹೊರಗಡೆ ನಿಂತ್ಕೊಂಡ್ರೆ ಏನಾಗುತ್ತೆ? ವಾಸನೆ ಬರುತ್ತೆ. ಸ್ಟಾಗ್ನೇಷನ್ ಆದ್ರೆ ಬ್ಯಾಕ್ಟೀರಿಯಾ ಬಂದ್ಬಿಡುತ್ತಲ್ವಾ, ಕೊಳ್ತು ಹೋಗುತ್ತೆ. ಅದೇ ರೀತಿಯಲ್ಲಿ ನಮ್ಮ ದೇಹದ ಒಳಗಡೆ ಇರ್ತಕ್ಕಂತಹ ಎಲ್ಲ ದ್ರವ್ಯಗಳು ಚಲನೆ ಆಗ್ತಾನೆ ಇರಬೇಕು. ಚಲನೆ ಆಗ್ತಾ ಇದ್ರೆ ಇಟ್ ಅಟ್ರಾಕ್ಟ್ ಬ್ಯಾಕ್ಟೀರಿಯಾ, ಪ್ಯಾಥೋಜೆನಿಕ್ ಫ್ಯಾಕ್ಟರ್ ಅದು. ಸರ್, ನೀವೀಗ ಹೇಳಿದ್ರಿ ನಾಲ್ಗೆನ ಟೆಸ್ಟ್ ಮಾಡಿದಾಗ ಪ್ಯಾಚಸ್ ಇರುತ್ತೆ ಪರ್ಪಲಿಶ್ ಅಂತ. ಕೆಲವ್ರಿಗೆ ಹುಟ್ಟದಾಗಿಂದಾನೆ ಮಚ್ಚೆ ಇರುತ್ತಲ್ಲ, ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ? ಬಹಳ ವ್ಯತ್ಯಾಸ ಇದೆ. ನಾನು ಒಂದೊಂದೇ ಹೇಳ್ಕೊಂಡ್ ಬರ್ತೀನಿ. ಇವಾಗ ಏನಂತಂದ್ರೆ ಮೊದಲನೇದು ಕೈನಲ್ಲಿ ಎಲ್ಲಾ ಆಕ್ಯೂ ಪಾಯಿಂಟ್ಸ್ ಗಳನ್ನ ಒತ್ತಿದಾಗ ಎಲ್ಲಿ ನೋವಿರುತ್ತೋ ಅದಕ್ಕೆ ಸಂಬಂಧಪಟ್ಟಂತಹ ಅಂಗದಲ್ಲಿ ದೋಷ ಇದೆ ಅಂತ ಗೊತ್ತಾಗುತ್ತೆ. ಆಮೇಲೆ ತಜ್ಞರ ಹತ್ರ ಹೋಗ್ಬಿಟ್ಟು ಆಕ್ಯುಪ್ರೆಷರ್ ತಜ್ಞರ ಹತ್ರ ಹೋಗಿದ್ರೆ ಅವರು ಸುಲಭವಾಗಿ ಅದನ್ನು ಗುರುತಿಡಿದು ಸರಿ ಮಾಡ್ತಾರೆ. ಎರಡನೇದೇನಪ್ಪ ಅಂತಂತಾನೆ, ನಾನು ಇವಾಗ ಈಗಾಗಲೇ ಒಂದು ಉದಾಹರಣೆ ಕೊಟ್ಟೆ. ಯಾವುದೇ ರೋಗ ಇರಲಿ, ಅಂದ್ರೆ ಅದು ಅಲ್ಸರ್ ಇರ್ಬೋದು ಅಥವಾ ಅರ್ಬುದ ರೋಗ ಅಂತ ಮುಂತಾದ ಮಾರಣಾಂತಿಕ ಕಾಯಿಲೆಗಳಿದ್ರೂ ಕೂಡ ಸುಲಭವಾಗಿ ಹೇಗಪ್ಪ ಕಂಡುಹಿಡಿಯೋದು ಅಂತಂದ್ರೆ ನಮ್ಮ ಕೈನಲ್ಲಿ ಈ ರಿಸ್ಟ್ ಅಂತ ಏನ್ ಕರಿತೀವಿ, ಇದರ ಒಂದು ಸುಮಾರು 2 ಬೆರಳ ಹಿಂಭಾಗದಲ್ಲಿ ಇಲ್ಲಿ ಈ ಭಾಗದಲ್ಲಿ ನಾವು ಇದನ್ನ ದೇವೇಂದ್ರ ಅವರ ಪಾಯಿಂಟ್ ನಂಬರ್ 16 ಅಂತ ಕರೀತಾರೆ. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಲಿಂಪ್ ಗ್ಲ್ಯಾಂಡ್ ಅಂತ. ಈ ನಮ್ಮ ದೇಹದಲ್ಲಿ ಒಂದು ಲಿಂಪ್ ಸಿಸ್ಟಮ್ ಇದೆ, ಎಲ್ಲರಿಗೂ ಗೊತ್ತಿರ್ಬೋದು. ಯಾವ ರೀತಿ ರಕ್ತ ಸಂಚಲನೆ ಆಗತ್ತೋ ಅದೇ ತರಹ ಲಿಂಪ್ ಸಂಚಲನೆ ಆಗತ್ತೆ, ಲಿಂಪ್ ದ್ರವ್ಯ. ಇದರ ಕರ್ತವ್ಯ ಏನಪ್ಪಾ ಅಂತಂದ್ರೆ ಎಲ್ಲೆಲ್ಲಿ ರಕ್ತ ಆಗೋದಿಲ್ವೋ ಅಲ್ಲೆಲ್ಲ ಲಿಂಪ್ ಹೋಗಬಲ್ಲದು. ರವಿ ಕಾಣದ್ದನ್ನು ಕವಿ ಕಾಣ ಅನ್ನೋ ಹಾಗೆ ರಕ್ತ ಕಾಣದನ್ನ ಲಿಂಪ್ ಹೋಗಿ ಅದು ಅಂದ್ರೆ ಸಪ್ಲೈ ಮಾಡುತ್ತೆ. ರಕ್ತದಲ್ಲಿ ರೆಡ್ ಬ್ಲಡ್ RBC ಇರುತ್ತೆ, ಆದ್ರೆ ಮೈನಸ್ RBC ಲಿಂಪ್ ಇರ್ತಕ್ಕಂಥದ್ದು ಲಿಂಪ್ ದ್ರವ್ಯದಲ್ಲಿ. ಇದೇನಂತಂದ್ರೆ ಎಲ್ಲಾ ನ್ಯೂಟ್ರಿಷನ್ಸ್ ಜೊತೆಗೆ ನ್ಯೂಟ್ರಿಷನ್ ಸಪ್ಲೈ ಮಾಡಿ ಮಲಿನವಾಗಿರ್ತಕ್ಕಂಥ ಅಥವಾ ಬೇಡದೆ ಇರತಕ್ಕಂಥ ರಕ್ತ ಕಣಗಳಿಂದ ಹೊರದೂಡಿಲ್ಪಟ್ಟಿರ್ತಕ್ಕಂಥ ವೇಸ್ಟೇಜ್ ಎಕ್ಸ್ಕ್ರಿಷರಿ ಅಂದ್ರೆ ಮುಖ್ಯವಾಗಿ ಪ್ರತಿ ಕ್ಷಣಗಳಲ್ಲೂ
ಲಕ್ಷಾಂತರ ಈ ಕಣಗಳು ಸೆಲ್ಸ್ ಡಿಕೆ ಅಂದರೆ ನಶಿಸಿ ಹೋಗ್ತವೆ, ಹೊಸ ಸೆಲ್ ಹುಟ್ಕೊಂತವೆ. ಹೌದು. ನಶಿಸಿ ಹೋಗಿರ್ತಕ್ಕಂತಹ ಸೆಲ್ಗಳನ್ನ ಸಂಗ್ರಹಿಸಿ ಸ್ಪ್ಲೀನ್ ಅಂಗಕ್ಕೆ ಕಳಿಸ್ತಕ್ಕಂಥ ಕಾರ್ಯ ಮಾಡುತ್ತೆ. ಮತ್ತೆ ಇಟ್ ಪ್ರೊಡ್ಯೂಸಸ್ WBC, ವೈಟ್ ಬ್ಲಡ್ ಸೆಲ್ಸ್, ವೈಟ್ ಬ್ಲಡ್ ಕಾರ್ಪಸೆಲ್ಸ್. ಇದ್ರ ಕೆಲಸ ಏನಪ್ಪಾ ಅಂತಂದ್ರೆ ಇಟ್ ವಿಲ್ ಫೈಟ್ ದಿ ಅಲರ್ಜಿನ್ಸ್, ಆಂಟಿಬಾಡಿ ಬ್ಯಾಕ್ಟೀರಿಯಾಸ್. ನಮ್ಮ ದೇಹಕ್ಕೆ ಯಾವುದು ಉಪದ್ರವ ಕೊಡ್ತಕ್ಕಂಥ ಹೊರಗಿನ ಬ್ಯಾಕ್ಟೀರಿಯಾಗಳೇ ಆಗಲಿ, ಯಾವುದೇ ಜೀವಾಣುಗಳಾಗಲಿ, ಅದನ್ನ ಸಾಯಿಸ್ತಕ್ಕಂಥ, ಜೀರ್ಣ ಮಾಡ್ತಕ್ಕಂಥ ಕೆಲಸ ಈ ಲಿಂಫ್ ಗ್ಲ್ಯಾಂಡ್ಗಿದೆ. ಅದರ ಪಾಯಿಂಟ್ ಇದು. ಇಲ್ಲಿ ಮುಟ್ತು ಅಂತಂದ್ರೆ ಯಾವುದೇ ಇನ್ಫೆಕ್ಷನ್ ಇರಲಿ, ಅರ್ಬುದ ಇರ್ಬೋದು ಅಥವಾ ಹುಣ್ಣಿರ್ಬೋದು, ಸಾಮಾನ್ಯ ಇನ್ಫೆಕ್ಷನ್ ಇರ್ಬೋದು, ಇಲ್ಲಿ ವೀಕ್ ಆಗಿರುತ್ತೆ. ಯಾಕೆಂದ್ರೆ ನಮ್ಮ ದೇಹ ಅಗತ್ಯಕ್ಕಿಂತ ಹೆಚ್ಚು WBCಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇರೋದು ಇಂಡಿಕೇಶನ್ ಕೊಡುತ್ತೆ ಟು ಫೈಟ್ ಅಲರ್ಜಿನ್ಸ್. ಇಲ್ಲಿ ಮುಟ್ಟಿದ ಕೂಡಲೇ ಗೊತ್ತಾಗ್ಬಿಡುತ್ತೆ ಏನೋ ನಮ್ಮಲ್ಲಿ ಇನ್ಫೆಕ್ಷನ್ ಇದ್ದೇ ಇರುತ್ತೆ ಅಂತ. ಸೊ ತಜ್ಞರಾದವ್ರಿಗೆ ಅದು ಗೊತ್ತೇ ಇರುತ್ತೆ, ಸುಲಭ ಕಂಡುಹಿಡಿಬಹುದು. ಸಾಮಾನ್ಯವಾಗಿ ಸ್ತನ ಕ್ಯಾನ್ಸರ್ ಇರಲಿ, ಅರ್ಬುದ ಅಲ್ಲದೆ ಅಥವಾ ಹುಣ್ಣಿರಲಿ ಅಥವಾ ಗಡ್ಡೆ ಇರಲಿ, ಇದು ಮತ್ತೆ ಇದು ಎರಡು ಪರೀಕ್ಷೆ ಮಾಡಿದಾಗ ಅದರ ತೀವ್ರತೆ ಏನು ಅಂತ ಅರ್ಥ ಆಗ್ಬಿಡುತ್ತೆ. ಅದೇ ರೀತಿ ಅಂದ್ರೆ ಎಲ್ಲ ಅಂಗಗಳಿಗೂ ಆ ಥರ ಹೋಲಿಕೆ ಮಾಡ್ಕೋಬಹುದು, ನಾವು ಕಂಪೇರ್ ಮಾಡಿ ರಿಲೇಟ್ ಮಾಡ್ಕೋಬಹುದು, ಸಂಬಂಧಿಸ್ಬೋದು, ಗುರುತಿಸ್ಬೋದು. ಇದು ಒಂದು ವಿಧಾನ. ಆದರೆ ಅತಿ ಮುಖ್ಯ ಅಂದ್ರೆ ಉಗುರು ನೋಡಿ ಅವರ ಆರೋಗ್ಯದ ವಿಷಯ ಅಂದ್ರೆ ದೇಹದ ಆರೋಗ್ಯ ಎಷ್ಟು ಮಟ್ಟಿಗಿದೆ, ಯಾವ್ದಾದ್ರೂ ಖನಿಜಗಳ ಅಂದ್ರೆ ಡಿಫಿಷಿಯನ್ಸಿ ಇದೆಯಾ, ಕೊರತೆ ಇದೆಯಾ, ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇರ್ಬೋದು, ಮಿನರಲ್ ಡಿಫಿಷಿಯನ್ಸಿ ಇರ್ಬೋದು, ಎಲ್ಲ ಉಗುರಲ್ಲಿ ಗೊತ್ತಾಗುತ್ತೆ, ತುಟಿಯಲ್ಲಿ ಗೊತ್ತಾಗುತ್ತೆ, ಕಣ್ಣಲ್ಲಿ ಗೊತ್ತಾಗುತ್ತೆ, ಚರ್ಮದಲ್ಲಿ ಗೊತ್ತಾಗುತ್ತೆ. ಇದೆಲ್ಲಕ್ಕಿಂತ ಹೆಚ್ಚಿಗೆಯಾಗಿ ಅತಿ ಸುಲಭವಾಗಿ ರೋಗಗಳನ್ನ ಗುರುತಿಸಲ್ಪಡ್ತಕ್ಕಂತಹ ಸಾಧನ ಅಂತಂದ್ರೆ ನಾಲ್ಗೆ. ನಾಲ್ಗೆ ನಮ್ಮ ಎಲ್ಲ ಇಡೀ ದೇಹದಲ್ಲಿ ಅಡಗಿರ್ತಕ್ಕಂತಹ ಅಷ್ಟು ಅಂಗಾಂಗಗಳ ಅಂದ್ರೆ ಪ್ರತಿನಿಧಿ. ಅಂದ್ರೆ ಉದಾಹರಣೆಗೆ ನಾಲ್ಗೆಯ ತುದಿ ಏನಪ್ಪ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಪ್ರತಿನಿಧಿಸುತ್ತೆ ಅಂತಂದ್ರೆ ಹಾರ್ಟ್, ಹೃದಯವನ್ನ. ಅದಕ್ಕಿಂತ 1 ಸೆಂಟಿಮೀಟರ್ ಹಿಂಭಾಗ ಲಂಗ್ಸ್, ಬಲಗಡೆ ತುದಿಯಲ್ಲಿ ಗಾಲ್ ಬ್ಲಾಡರ್, ಎಡಗಡೆ ತುದಿಯಲ್ಲಿ ಲಿವರ್ ರೆಪ್ರೆಸೆಂಟೇಷನ್ ಮಾಡುತ್ತೆ ನಾಲ್ಗೆ. ಮಧ್ಯಭಾಗದಲ್ಲಿ ಸ್ಟಮಕ್, ಮಧ್ಯಕ್ಕೆ ಮತ್ತೆ ಕೋರೆಗೆ ಮಧ್ಯ ಸ್ಪ್ಲೀನ್ ಅಂತಕ್ಕಂಥ ಅಂಗದ ಪ್ರತಿನಿಧಿಸಲ್ಪಟ್ಟಂತಹ ಜಾಗ ನಾಲ್ಗೆಯಲ್ಲಿ. ಅದೇ ರೀತಿಯಲ್ಲಿ ಹಿಂಭಾಗದಲ್ಲಿ ಯೂರಿನರಿ ಬ್ಲಾಡರ್ ಮತ್ತೆ ಕಿಡ್ನಿ, ಅದಕ್ಕೂ ಹಿಂದೆ ಮತ್ತೆ ಅದು ಕೊನೆಯ ತುದಿಯಲ್ಲಿ ಲಾರ್ಜ್ ಇಂಟೆಸ್ಟೈನ್, ಸ್ಮಾಲ್ ಇಂಟೆಸ್ಟೈನ್, ಸಣ್ಣ ಕರಳು, ದೊಡ್ಡ ಕರಳಿನ ಪ್ರತಿನಿಧಿಸಲ್ಪಟ್ಟಂತಹ ಜಾಗ ನಾಲ್ಗೆನಲ್ಲಿ. ಇವಾಗ ಉದಾಹರಣೆಗೆ ಹೇಳ್ಬೇಕು ಅಂತಾರೆ, ನನ್ನ ನಾಲ್ಗೆಯ ತುದಿ ಕೆಂಪಗಿದೆ, ತೀವ್ರ ಅಂದ್ರೆ ರೆಡ್ನೆಸ್ ಅಂತೀವಿ, ಪಿಂಕ್ ಕಲರ್ ಇರಬೇಕು, ಪೇಲ್ ರೆಡ್ ಇರಬೇಕು. ತುಂಬಾ ಅತಿಯಾದ ರೆಡ್ ಇತ್ತು ಅಂತಂದ್ರೆ ಅದರ ಅರ್ಥ ಏನಂತಂದ್ರೆ ದೇಹದಲ್ಲಿ ಹಾಟ್ನೆಸ್, ಹೀಟ್, ಉಷ್ಣತೆ ಅಗತ್ಯಕ್ಕಿಂತ ಹೆಚ್ಚಾಗಿದೆ. ಅದು ಯಾವ ಪ್ರದೇಶದಲ್ಲಿ ಇದೆಯೋ ಆ ಪ್ರದೇಶ, ನಾಲ್ಗೆಯ ಆ ಪ್ರದೇಶ ತೀವ್ರವಾದ ಕೆಂಪು ರೆಡ್ನೆಸ್ ಇರುತ್ತೆ. ಉದಾಹರಣೆಗೆ ಸಾಮಾನ್ಯವಾಗಿ ನಾವು ನಾರ್ವೆ ಪರೀಕ್ಷೆ ಮಾಡಿದಾಗ ಹಾಟ್ನೆಸ್ ಇನ್ ಸ್ಟಮಕ್ ಅಂತ ಕರಿತೀವಿ. ಅಂದ್ರೆ ಹೊಟ್ಟೆಯಲ್ಲಿ ಅಗ್ನಿ ಅಂಶ ತೀರ ಜಾಸ್ತಿ ಇತ್ತು ಅಂತಂದ್ರೆ, ಅಂದ್ರೆ ನಮ್ಮ ನಾಲ್ಗೆಯಲ್ಲಿ ಹೊಟ್ಟೆಯ ಭಾಗದಲ್ಲಿ ಕೆಂಪು ಬಣ್ಣ ಇರುತ್ತೆ. ಅಕಸ್ಮಾತ್ ಅಲ್ಲಿ ಬಿಳಿ ಬಣ್ಣ ಇತ್ತು ಅಂತಂದ್ರೆ ಕೋಲ್ಡ್ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಅರ್ಥ ಆಗುತ್ತೆ. ಅದೇ ರೀತಿ ನಮ್ಮ ನಾಲ್ಗೆಯ ತುದಿಯಲ್ಲಿ, ಕಿನಾರಿಯಲ್ಲಿ, ತೀರದಲ್ಲಿ, ನಾಲ್ಗೆಯ ಬಲಗಡೆ ತೀರದಲ್ಲಿ ತುದಿಯಲ್ಲಿ ಅತಿ ಕೆಂಪು ಬಣ್ಣ ಇತ್ತು ಅಂತಂದ್ರೆ ಗಾಲ್ ಬ್ಲಾಡರ್ ನಲ್ಲಿ ಹೀಟ್ ಜಾಸ್ತಿ ಆಗಿದೆ, ಉಷ್ಣತೆ ತೀವ್ರ ಜಾಸ್ತಿ ಇದೆ. ಎಡಗಡೆ ಭಾಗ ತುದಿನಲ್ಲಿ ಇತ್ತು ಅಂತಂದ್ರೆ ಅದು ಲಿವರ್ ಸಂಬಂಧಪಟ್ಟಿದ್ದು, ಹೀಟ್ ಜಾಸ್ತಿ ಆಗಿದೆ. ಹೀಟ್ ಜಾಸ್ತಿ ಆದ್ರೆ ಏನಾಗುತ್ತೆ ಅಂದ್ರೆ ಒಂದು ಅಸಿಡಿಟಿ ಅಂದ್ರೆ pH ಫ್ಯಾಕ್ಟರ್ ನಲ್ಲಿ, ಪೊಟೆನ್ಶಿಯಲ್ ಟು ಹೈಡ್ರೋಜನ್ ಅಂತಾರಲ್ಲ, ಅದರಲ್ಲಿ ಅಸಮತೋಲನ ಹೆಚ್ಚಾಗಿ ಅಸಿಡಿಟಿ ಮುಂತಾದ ರೋಗಗಳು, ಮತ್ತೆ ಇನ್ನೊಂದೇನಂತಂದ್ರೆ ಹ್ಯೂಮಿಡಿಟಿ ಅಂತ ಕರಿತೀವಿ, ಅಂದ್ರೆ ರೋಗಾಣುಗಳಿಗೆ ಅವಕಾಶ ಜಾಸ್ತಿ ಆಗುತ್ತೆ ಬೆಳೆಯೋದಕ್ಕೆ, ರೋಗ ಆಗ್ಬಿಡುತ್ತೆ. ಮತ್ತೆ ಹೆಚ್ಚಿನ ಸಂದರ್ಭದಲ್ಲಿ ಗಾಲ್ ಬ್ಲಾಡರ್ ನಲ್ಲಿ ಕಲ್ಲು ಉತ್ಪತ್ತಿಯಾಗಿ ಶೇಖರಣೆ ಆಗ್ಬಿಡುತ್ತೆ ಅಂತ ಗೊತ್ತಾಗುತ್ತೆ. ಡಾಕ್ಟರ್, ಇದ್ರ ಮಧ್ಯೆ ಒಂದು ಡಿಸ್ಟರ್ಬ್ ಮಾಡ್ತೀನಿ. ಈಗ ಗಾಲ್ ಬ್ಲಾಡರ್ ಸ್ಟೋನ್ ಅಂತ ಆಗುತ್ತೆ. ನಾರ್ಮಲ್ ಆಗಿ ಹೋದ್ರೆ ಡಾಕ್ಟರ್ ಹತ್ರ 1-2-3 ಸಲ ರಿಪೀಟ್ ಆಗಿ ಬರುತ್ತೆ, ಗಾಲ್ ಬ್ಲಾಡರ್ನೇ ತೆಗೆದು ಬಿಡೋಣ ಅಂತಾರೆ. ಇದು ಎಷ್ಟು ಸಮಂಜಸ? ಯಾಕೆಂದ್ರೆ ಗಾಲ್ ಬ್ಲಾಡರ್ ತೆಗೆದ್ರೆ ಅದ್ರ ಕೆಲಸ ಮಾಡೋಕೆ ಬೇರೆ ಯಾವ ಆರ್ಗನೂ ಇಲ್ಲ, ಅದರಿಂದ ಎಷ್ಟೊಂದು ಸೈಡ್ ಎಫೆಕ್ಟ್ ಆಗ್ತೈತೆ ಈಗಂತೂ.
ಸೊ ಅದಕ್ಕೆ ನಿಮ್ಮ ಆಕ್ಯುಪ್ರೆಷರಲ್ಲಿ ಏನಾದ್ರು ಚಿಕಿತ್ಸೆ ಇದೆಯಾ? ಗಾಲ್ ಬ್ಲ್ಯಾಡರ್ನೇ ತೆಗೆದೆ ಕಲ್ಲನ್ನು ಕರಗಿಸಿ ಗಾಲ್ ಬ್ಲ್ಯಾಡರ್ನ ಜೀವನ ಪರ್ಯಂತ ಸುರಕ್ಷಿತವಾಗಿ ಇಟ್ಕೊಳಕ್ಕಾಗತ್ತಾ ನಾವು? ಖಂಡಿತ ಸರಳ ಮತ್ತು ಸುಲಭವಾದ ಉಪಾಯ ಇದೆ. ಎಂಥ ತೀವ್ರತರವಾದ ದೊಡ್ಡ ಸೈಜಿನ ಅಂದ್ರೆ ಕ್ಯಾಲ್ಸಿಫಿಕೇಶನ್ ಅಥವಾ ಅದು ಕಲ್ಲಾಗಿರ್ಲಿ, ಗಟ್ಟಿಯಾದ ಪದಾರ್ಥ ಅಲ್ಲಿ ಇರ್ಲಿ ಅಂದ್ರೆ ಬೈಲ್ ಜ್ಯೂಸ್, ಗಾಲ್ ಬ್ಲಾಡರ್ನ ಕೆಲಸ ಏನದು? ಪಿತ್ತಕೋಶ. ಅದು ಅದ್ರ ಕೆಲಸ ಏನಪ್ಪಾ ಅಂದ್ರೆ ಬೈಲ್, ಲಿವರ್ ಬೈಲ್ನ ಅಂದ್ರೆ ಡೈಜೆಸ್ಟಿವ್ ಸೆಕ್ರೇಷನ್, ಬೈಲ್ನ ಕೆಲಸ ಅದು ಹೈಡ್ರೋಕ್ಲೋರಿಕ್ ಆಸಿಡ್. ಅದ್ರ ಕೆಲಸ ಆಹಾರದಲ್ಲಿ ಇರ್ತಕ್ಕಂತಹ ಕೊಬ್ಬಿನ ಅಂಶವನ್ನ ಜೀರ್ಣಿಸಿ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡೋದು ಮತ್ತೆ ಲಿವರ್ ಅಲ್ಲಿ ಸ್ಟೋರ್ ಮಾಡೋದು. ಅಂದ್ರೆ ಅದು ಎಷ್ಟು ಶಕ್ತಿಯುತವಾಗಿರ್ಬೇಕು ನೋಡಿ. ಹಸಿ ಮಾಂಸವನ್ನ ತಿಂದ್ರು ಕೂಡ ಅದನ್ನ ಡೈಜೆಸ್ಟ್ ಆಗ್ತದೆ ಮತ್ತೆ ಅದರಲ್ಲಿ ಅದರ ಸಾರವನ್ನ ಹೀರ್ಕೊಂಡ್ಬಿಡುತ್ತೆ. ಹೈಡ್ರೋಕ್ಲೋರಿಕ್ ಆಸಿಡ್ ಅದು ಅಲ್ವಾ, ಅದನ್ನ ಸ್ಟೋರ್ ಮಾಡ್ಲಿಕ್ಕೆ ವಿಶೇಷವಾದಂತ ಚೀಲ ಗಾಲ್ ಬ್ಲಾಡರ್. ಅದು ಮತ್ತೆ ನಾವು 500 ml ಮಿಲಿಲೀಟರ್ ಅಷ್ಟು ಬೈಲ್ನ ಉತ್ಪತ್ತಿ ಮಾಡಿದ್ರೆ ಅದೇನ್ ಮಾಡುತ್ತೆ, ದೃಢೀಕರಿಸತ್ತೆ. ಕೇವಲ 50 ml ಗಿನ್ನ ಕಡಿಮೆ ಆಗ್ಬಿಡುತ್ತೆ. ಅದು ಅಷ್ಟು ಪವರ್ಫುಲ್ ಆಗ್ಬಿಡುತ್ತೆ, ಕಾನ್ಸಂಟ್ರೇಟೆಡ್ ಆಗತ್ತೆ, ಸಾಂದ್ರತೆ ಕಡಿಮೆ ಆಗುತ್ತೆ. ಅಂದ್ರೆ ಅರ್ಥ ಆಯ್ತಲ್ವಾ? ಮತ್ತೆ ನಮ್ಮ ಅಗತ್ಯಕ್ಕೆ ಅನುಗುಣವಾಗಿ ರಿಲೀಸ್ ಮಾಡುತ್ತೆ, ಸಸ್ಟೈನ್ ರಿಲೀಸ್ ಅಂತ ಕರೀತಾರೆ. ಅಂದ್ರೆ ನಾವು ಕಡಿಮೆ ಊಟ ಮಾಡಿದಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅದಕ್ಕೆ ಅನುಗುಣವಾಗಿ ಡಿಯೋಡಿನಮ್ ಅಂತಕ್ಕಂಥ ಅಂಗಕ್ಕೆ ಎಲ್ಲಿ ಜೀರ್ಣಶಕ್ತಿ ಆಗುತ್ತೋ, ಚರ್ನಿಂಗ್ ಆಗುತ್ತೋ ಸ್ಟಮಕ್ ಅಲ್ಲೆಲ್ಲ, ಇಂಟೆಸ್ಟೈನ್ ಎಲ್ಲ ಅದಕ್ಕೆ ಅನುಗುಣವಾಗಿ ಕಳ್ಸತ್ತೆ. ಗಾಲ್ ಬ್ಲಾಡರ್ ಇಲ್ಲದೆ ಇದ್ರೆ ಸತತವಾಗಿ ಕಳಿಸ್ತಾನೆ ಇರುತ್ತೆ ಡಿಯೋಡಿನಮ್ ಅನ್ನೋ ಅಂತ. ಹಾಗಾದ್ರೆ ಈಗ ಡಾಕ್ಟರ್ ಹತ್ರ ಹೋದ್ರೆ ಅವ್ರನ್ನ ಈಸಿಯಾಗಿ ಕನ್ವಿನ್ಸ್ ಮಾಡ್ತಾ ಇದಾರೆ ಗಾಲ್ ಬ್ಲಾಡರ್ ತೆಗ್ದ್ಬಿಡೋಣ ಅಂತ. ಇವ್ರಿಗೂ ಪಾಪ ಗೊತ್ತಾಗಲ್ಲ, ಮೂರ್ ತಿಂಗಳಿಗೂ ಕಲ್ಲು ಆಗುತ್ತೆ, ಗಾಲ್ ಬ್ಲಾಡರ್ ಸ್ಟೋನ್ ಆಗುತ್ತೆ, ತೆಗ್ದ್ಬಿಡಿ ಅಂತ ಒಪ್ಕೊಂಡ್ಬಿಡ್ತಾರೆ. ನಾನು ಒಂದ್ ವಿಷಯ ಹೇಳ್ತೀನಿ, ಯಾವ ಪದ್ಧತಿಯಲ್ಲೂ ನಾವು ನ್ಯೂನತೆಯನ್ನ ಕಂಡುಹಿಡಿಬಾರ್ದು. ಮಾಡರ್ನ್ ಮೆಡಿಸಿನ್ ಆಗ್ಲಿ ಅದರಲ್ಲೂ ಬೇಕಾದಷ್ಟು ಜನರ ಜೀವ ರಕ್ಷಣೆ ಮಾಡ್ತಕ್ಕಂಥ ಅಂಶಗಳಿರುತ್ತವೆ. ಆದ್ರೆ ನಾವು ಆಕ್ಯುಪ್ರೆಷರ್ ನಲ್ಲಿ ಇದಕ್ಕೆ ಸುಲಭ ಉಪಾಯ ಇದೆ. ಯಾವ ಆಪರೇಷನ್ ಇಲ್ಲದೆ ಅಥವಾ ಚಿಕಿತ್ಸೆ ಅಂದ್ರೆ ಔಷಧಿನೇ ಇಲ್ಲದೆ ಸರಿ ಮಾಡ್ತೀವಿ, ಅಷ್ಟು ಹೇಳ್ಬೇಕಷ್ಟೇ ಹೊರತು ನಾವು ಬೇರೆ ಇದಕ್ಕಿಂತ ಹೆಚ್ಚಿಗೆ ಅಲ್ಲ. ನಾವು ನೋಡ್ತಾ ಇದೀವಿ ದಿನ ಬೆಳಗಾದ್ರೆ ಗಾಲ್ ಬ್ಲಾಡರ್ ತೆಗೆದ್ಬಿಡ್ತಾ ಇದ್ದಾರೆ. ಅಲ್ಲ, ನಾನು ಹೇಳ್ತೀನಮ್ಮ, ಇದೇನಂತಂದ್ರೆ ಅದು ಅರಿವಿಲ್ದೆ ಇರೋದ್ರಿಂದ, ಅಂದ್ರೆ ಈ ಪದ್ಧತಿ ಬಗ್ಗೆ ಜನರಲ್ಲಿ ಅರಿವಿಲ್ಲ. ಆದ್ರೆ ನಾವು ಅದು ಬೇರೆ ಒಂದು ಪದ್ಧತಿಯ ದೋಷ ಅಂತ ಹೇಳಕ್ ಆಗಲ್ಲ. ಅದರಿಂದ ನಾವೇನಪ್ಪಾ ಅಂತಂದ್ರೆ ಈ ರೋಗವನ್ನ ಸುಲಭವಾಗಿ ಆಕ್ಯುಪ್ರೆಷರ್ ಮೂಲಕ ನಿವಾರಣೆ ಮಾಡ್ಕೋಬಹುದು. 1000 ಜನಕ್ಕೆ ನಾನು ಚಿಕಿತ್ಸೆ ಕೊಟ್ಟು ಗುಣ ಮಾಡಿದ್ದೇನೆ. ಅಂದ್ರೆ ನಾಲ್ಗೆ ಮೊದ್ಲೇ ತಿಳಿಸ್ಬಿಡುತ್ತೆ. ನನ್ನ ಹತ್ರ ಬರ್ತಕ್ಕಂಥ ಪೇಷಂಟ್ ನಾವು ಸಾಮಾನ್ಯ ನಾಲ್ಗೆ ಪರೀಕ್ಷೆ ಮಾಡಿದಾಗ ಅವ್ರು ಬೇರೆ ಯಾವ್ದೋ ವಿಷಯಕ್ಕೆ ಬಂದಿರ್ತಾರೆ, ಯಾವ್ದೋ ಒಂದು ಕಾಯಿಲೆಗೆ, ಸಣ್ಣ ಪುಟ್ಟ ಕಾಯಿಲೆಗೆ ಬಂದಿರ್ತಾರೆ. ಆದ್ರೆ ನೋಡಿದಾಗ ನಮಗ್ ಮನವರಿಕೆ ಆಗತ್ತೆ ಅವ್ರಿಗೆ ತೀವ್ರವಾದಂತಹ ಕಾಯಿಲೆ ಇದೆ ಅಂತ. ನಾನು ಈಗಾಗಲೇ ಹೇಳ್ದಂಗೆ ಇವಾಗ ಬಣ್ಣದಲ್ಲಿ ಗುರುತಿಸ್ಬಿಡ್ಬೋದು. ನಾಲ್ಗೆ ಮಧ್ಯ ಬಣ್ಣದ, ಇವಾಗ ನಾಲ್ಗೆ ಮೇಲೆ ಪದರ ಬಿಳಿ ಬಣ್ಣದ್ದಿತ್ತು ಅಂತಂದ್ರೆ ಕೋಲ್ಡ್ ಅಟ್ಯಾಕ್ ಆಗಿದೆ ಅಂತ ಅರ್ಥ. ಹಳದಿ ಬಣ್ಣದ್ದಾಗಿದ್ರೆ ಫಂಕ್ಷನಲ್ ಡಿಫಿಷಿಯನ್ಸಿ ಇದೆ ಅಂತ ಅರ್ಥ. ಕೆಂಪು ಬಣ್ಣದ್ದಾಗಿದ್ರೆ ಸ್ಟ್ರಕ್ಚರಲ್ ಪ್ರಾಬ್ಲಮ್ ಇದೆ ಅಂತ. ಅಂದ್ರೆ ಇವಾಗ ಶ್ರಿಂಕ್ ಆಗಿರ್ಬೋದು, ಕಿಡ್ನಿ ಶ್ರಿಂಕ್ ಆಗಿರ್ಬೋದು, ಇಡೀ ನಾಲ್ಗೆ ಕೆಂಪು ಬಣ್ಣದ್ ಬಂದ್ಬಿಟ್ಟಿರುತ್ತೆ. ಆತರ ಅಂದ್ರೆ ನಾಲ್ಗೆ ಏನು ನಮ್ಮ ಆರೋಗ್ಯದ ಪರಿಸ್ಥಿತಿನ ರಿವೀಲ್ ಮಾಡುತ್ತೆ, ಸುಳ್ಳು ಹೇಳಲ್ಲ. ಮಾತಾಡ್ಬೇಕಾದ್ರೆ ನಾವು ನಾಲ್ಗೆಯಲ್ಲಿ ಎಷ್ಟೇ ಸುಳ್ಳು ಹೇಳ್ಬೋದು, ಆದ್ರೆ ಆರೋಗ್ಯ ಮಾತ್ರ ಸಂಪೂರ್ಣವಾಗಿ ದಿಟಾನೇ ಆಗಿರುತ್ತೆ. ಅದ್ರ ಒಂದ್ ಅಂಶ ಕೂಡ 1% ಕೂಡ ಸುಳ್ಳು ಹೇಳಕ್ಕೆ ಸಾಧ್ಯ ಇಲ್ಲ. ನಾಲ್ಗೆ ಯಾವತ್ತೂ ಸುಳ್ಳು ಹೇಳಲ್ಲ. ಆರೋಗ್ಯದ ಬಗ್ಗೆ ಸುಳ್ಳು ಹೇಳಕ್ಕೆ ಸಾಧ್ಯ ಇಲ್ಲ. ಇವಾಗ ಕೆಲವರಿಗೆ ನಾವು ನಾಲ್ಗೆ ಪರೀಕ್ಷೆ ಮಾಡಿದಾಗ ಸೊಟ್ಟ ಇರುತ್ತೆ, ನಾವು ನಾಲ್ಗೆ ತೆಗಿ ತೋರಿಸಿ ಅಂತಂದ್ರೆ ಹೀಗೆ ತೋರ್ಸಲ್ಲ, ಅಂದ್ರೆ ಪಕ್ಕಕ್ಕೆ ಎಡಗಡೆ ಅಥವಾ ಬಗ್ಗಕ್ಕೆ ವಾಲ್ ಇರುತ್ತೆ. ಅದೇನಪ್ಪ ಇಂಡಿಕೇಶನ್ ಕೊಡುತ್ತೆ ಅಂತಂದ್ರೆ ಟಂಗ್ ಡಿವಿಯೇಟೆಡ್ ಟಂಗ್ ಅಂದ್ರೆ ನಮ್ಮ ದೇಹದಲ್ಲಿ ವಾಯುವಿನ ಅಂಶ, ವಾತ ವಿಪರೀತವಾಗಿದೆ ಅಂತ ಅರ್ಥ ಆಗುತ್ತೆ. ಅಂಥ ರೋಗಿಗಳಿಗೆ ಪ್ಯಾರಾಲಿಸಿಸ್ ಅಥವಾ ಪ್ಯಾರಾಸಿಸ್ ಅಂತ ಏನ್ ಕರಿತೀವಿ, ಪಾರ್ಶ್ವವಾಯು ಅಥವಾ ಸಂಪೂರ್ಣವಾದ ಲಕ್ವ ಹೊಡಿತಕ್ಕಂತ ಸಂದರ್ಭ ತುಂಬಾ ಜಾಸ್ತಿ ಇರುತ್ತೆ. ನಾನು ಕಣ್ಣಿಂದ ನೋಡಿದೀನಿ. ಅಂದ್ರೆ ಅದಕ್ಕೆ ಮೊದಲೇ ನಾವು ಪ್ರಿಕಾಷನರಿ ಆಗಿ ಇಫ್ ವಿ ಎಕ್ಸ್ಪೆಲ್ ವಿಂಡ್ ಅಂದ್ರೆ ವಾತವನ್ನ ಕಡಿಮೆ ಮಾಡೋದ್ರಿಂದ ಅಪಾಯದಿಂದ ದೂರ ಮಾಡ್ಬಿಡ್ಬೋದು. ನಾನು ಹೇಳಿ ಒಂದೇ ವಾರದಲ್ಲಿ ಎಷ್ಟೋ ಜನ ಪಾಪ ಗೊತ್ತಿಲ್ಲದೆ ಬಸ್ಸಿನಲ್ಲಿ ಕಿಟಕಿ ಪಕ್ಕ ಕೂತ್ಕೊಂಡು ಟ್ರಾವೆಲ್ ಮಾಡಿ ಮರುದಿನನೇ ಲಕ್ವ ಹೊಡೆದು ನನ್ನ ಹತ್ರ
ಅಂದ್ರೆ ಚಿಕಿತ್ಸೆಗಾಗಿ ಅಂದ್ರೆ ಬಂದಿರೋದು ನಿಮ್ ಪ್ರಕಾರ ಈಗಾಗಲೇ ದೇಹದಲ್ಲಿ ವಿಂಡ್ ಅಂದ್ರೆ ವಾತ ಇದೆ. ಈ ಕಾರಲ್ಲೋ ಬೈಕಲ್ಲೋ ಜೋರಾಗಿ ಗಾಳಿಲಿ ಹೋದಾಗ ಹತ್ತಿನೂ ಇಟ್ಕೊಂಡಿರಲ್ಲ, ಕವರ್ ಮಾಡಿರಲ್ಲ, ಜೋರ್ ಗಾಳಿ ಬಂದಾಗ ಎರಡೂ ಸೇರಿ ಹೌದು. ಆದ್ರೆ ನಾನು ಅದೇ ಹೇಳ್ತೀನಿ, ಇದೇನಪ್ಪಾ ಅಂತಂದ್ರೆ ಮೊದ್ಲೇ ಈಗಾಗ್ಲೇ ದೇಹದಲ್ಲಿ ವಾಯುವಿನ ಅಂಶ ಜಾಸ್ತಿ ಇದ್ದಾಗ ಅಂತವ್ರಿಗೆ ಖಂಡಿತವಾಗಿ ತೊಂದರೆಗೆ ಒಳಗಾಗ್ತಾರೆ. ಆದ್ರೆ ಯಾರಿಗಾದ್ರ ಸಮತೋಲನ ಇರುತ್ತೋ ಏನಾಗೋದಿಲ್ಲ, ಎಲ್ರಿಗೂ ಆಗತ್ತೆ ಅಂತಲ್ಲ ಹೇಳಿದೆ, ಅರ್ಥ ಆಯ್ತಲ್ವಾ? ಆದ್ರೆ ನಾಲ್ಗೆ ಕ್ಯಾನ್ ರಿವೀಲ್ ದಿ ಆಕ್ಚುಯಲ್ ಸ್ಟೇಟಸ್ ಆಫ್ ದಿ ಹೆಲ್ತ್ ಆಫ್ ದಿ ಬಾಡಿ. ಗೊತ್ತಾಯ್ತಲ್ವಾ? ಡಿವಿಯೇಟ್ ಟಂಗ್ ಅಂತ ಹೇಳಿದೆ. ಅಂದ್ರೆ ಅದೇ ತರ ನಾಲ್ಗೆ ಶೇಪ್, ಇವಾಗ ಕೆಲವರಿಗೆ ನಾಲ್ಗೆ ಯು ಶೇಪ್ ಅಲ್ಲಿ ಇರುತ್ತೆ, ತುದಿಯಲ್ಲಿ ಹಲ್ಲಿನ ಮಾರ್ಕ್ ಇರುತ್ತೆ, ಹಲ್ಲಿನ ಮಾರ್ಕ್ ತರ ಇರ್ತಾರೆ. ಅದೇನಪ್ಪ ಇಂಡಿಕೇಶನ್ ಕೊಡುತ್ತೆ ಅಂತಂದ್ರೆ ಸ್ಪ್ಲೀನ್ ಕ್ವಿ ಡಿಫಿಷಿಯನ್ಸಿ ಅಂತ ಕರೀತಾರೆ. ಕ್ವಿ ಅಂದ್ರೆ ಎನರ್ಜಿ. ಸ್ಪ್ಲೀನ್ ಅಂಗದಲ್ಲಿ ಡಿಫಿಷಿಯನ್ಸಿ ಇರುತ್ತೆ. ಈ ಸ್ಪ್ಲೀನ್ ಏನ್ ಮಾಡುತ್ತೆ, ಅದರಿಂದ ಏನ್ ಅನಾನುಕೂಲ? ಸ್ಪ್ಲೀನ್ ಏನಪ್ಪ ಮಾಡುತ್ತೆ ಅಂದ್ರೆ ನಾವು ತಿಂದಿರ್ತಕ್ಕಂತ ಆಹಾರದಲ್ಲಿನ ಆಹಾರವನ್ನ ಎನರ್ಜಿಗೆ ಕನ್ವರ್ಟ್ ಮಾಡುತ್ತೆ. ಟ್ರಾನ್ಸ್ಫಾರ್ಮ್ಸ್ ಫುಡ್ ಇಂಟು ಎನರ್ಜಿ, ಟ್ರಾನ್ಸ್ಪೋರ್ಟ್ಸ್ ಎವ್ರಿಥಿಂಗ್. ಅಂದ್ರೆ ಸಾರಿಗೆ ವ್ಯವಸ್ಥೆ ಕೆಳಗಡೆಯಿಂದ ಮೇಲಕ್ಕೆ ದೇಹಕ್ಕೆ ಏನೇನು ದ್ರವ್ಯಗಳು ಹೋಗುತ್ತೋ, ಶಕ್ತಿ ಹೋಗುತ್ತೋ, ಎಗರೆಸ್ಟ್ ಗ್ರಾವಿಟೇಷನಲ್ ಫೋರ್ಸ್, ಅದಕ್ಕೆಲ್ಲ ರೆಸ್ಪಾನ್ಸಿಬಲ್, ಗುರುತ್ವಾಕರ್ಷಣ ಕೇಂದ್ರದ ವಿರುದ್ಧ ಮೇಲಕ್ಕೆ ತಗೊಂಡೋಗತಕ್ಕಂಥ ಶಕ್ತಿ ಸ್ಪ್ಲೀನ್ ಇದೆ. ಇವಾಗ ವೆರಿಕೋಸ್ ವೆಯಿನ್ಸ್ ಬರೋದು ಯಾವಾಗ? ಈ ಸ್ಪ್ಲೀನ್ ಕ್ವಿ ಡಿಫಿಷಿಯನ್ಸಿ ಇದ್ದಾಗ. ಸತತವಾಗಿ ಕೆಲಸ ಮಾಡ್ತಾನೆ ಇರುತ್ತೆ. ಪಾಪ ಇವಾಗ ಪೊಲೀಸ್ನವ್ರು ಇರ್ಬೋದು, ಟೈಲರ್ಸ್ಗಳಿರ್ಬೋದು, ಟೀಚರ್ಸ್ಗಳಿರ್ಬೋದು, ಸತತವಾಗಿ ನಿಂತ್ಕೊಂಡೇ ಕೆಲಸ ಮಾಡ್ತಾ ಅಂತ ಜನಗಳಿಗೆ ಯಾತಕ್ಕೆ ವೆರಿಕೋಸ್ ವೆಯಿನ್ಸ್ ಜಾಸ್ತಿ ಬರುತ್ತೆ? ಮೇಲಕ್ಕೆ ಎತ್ತಬೇಕು, ಬಟ್ ಸತತವಾಗಿ ಅದು ಕೆಲಸ ಇರುತ್ತೆ. ಹೌದು, ಅದಕ್ಕೋಸ್ಕರ ಅದು ಬಳ್ಳಿ ರೀತಿ ಕಾಲಲ್ಲಿ ಬೆಳ್ಕೊಂಡ್ಬಿಡುತ್ತೆ. ಹಾಗಾಗ್ಬಿಟ್ಟು ಅಂದ್ರೆ ನಾಲ್ಗೆ ರಿವೀಲ್ ಮಾಡುತ್ತೆ. ಅವ್ರಿಗೆ ಗೊತ್ತಿರಲ್ಲ ತಮ್ಗೆ ಆ ತೊಂದರೆ ಇದೆ ಅಂತ. ಈ ವೀನ್ಸ್ ಅಂತಕ್ಕಂಥದ್ದು ಮಲಿನ ರಕ್ತವನ್ನ ಶ್ವಾಸಕೋಶಕ್ಕೆ ತಗೊಂಡೋಗಿ ಅಲ್ಲಿ ಪರಿಶುದ್ಧತೆ ಮಾಡುತ್ತೆ. ಆಮೇಲೆ ಶುದ್ಧವಾದ ರಕ್ತವನ್ನ ಹೃದಯಕ್ಕೆ ತಲುಪಿಸುತ್ತೆ. ಹೃದಯದಲ್ಲಿ ಅದು ಪಂಪ್ ಆಗ್ಬಿಟ್ಟು ಶುದ್ಧವಾದ ರಕ್ತ ಆರ್ಟ್ರೀಸ್ ಮೂಲಕ ಹೋಗುತ್ತೆ. ವೀನ್ಸಿನ ಕೆಲಸ ಮಲಿನ ರಕ್ತವನ್ನ ಲಂಗ್ಸ್ಗೆ ತಗೊಂಡಕೊಡತಾನೆ. ಅದ್ರಲ್ಲಿ ಅಡಚಣೆ ಆಗ್ಬಿಡತ್ತೆ. ಅದಾಗಿರೋದು ಗೊತ್ತಾಗತ್ತೆ. ಅಂದ್ರೆ ಡಯಾಗ್ನೋಸ್ ಮಾಡೋದಕ್ಕೆ ನಾಲ್ಗೆಯಿಂದ ಎಷ್ಟು ಉಪಯೋಗ, ದುಡ್ಡೇ ಖರ್ಚಾಗಲ್ಲ. ಸ್ಪ್ಲೀನ್ ಕ್ವಿ ಡಿಫಿಷಿಯನ್ಸಿ ಅಂತ ಗೊತ್ತಾಗ್ಬಿಡ್ತಾ? ಏನೇ ಕಾಯಿಲೆ ಇರಲಿ, ಮನುಷ್ಯನಿಗೆ ಬರ್ತಕ್ಕಂತಹ ಯಾವುದೇ ಕಾಯಿಲೆ ಇದ್ರು ನಾಲ್ಗೆ ನೋಡಿ ಇವನ್ಗೆ ಈ ತರದ್ದೇ ಕಾಯಿಲೆ ಆಗತ್ತೆ ಅನ್ನೋ ಮುನ್ಸೂಚನೆ ಕೊಟ್ಟು ತಗೋಬಹುದು. ಈಗ ಜನರಲ್ಲಿ ಜೀವನ ಅಂದ್ರೆ ಜೀವಕ್ಕೆ ಅಪಾಯದಿಂದ ಅವ್ರನ್ನ ರಕ್ಷಿಸಬಹುದು. ಅರ್ಥ ಆಯ್ತು. ಈಗ ಜನರಲ್ಲಿ ಏನಾಗುತ್ತೆ, ವೆರಿಕೋಸ್ ಬಂದ್ಮೇಲೆ ಡಾಕ್ಟರ್ ಹತ್ರ ಹೋಗ್ತಾರೆ. ಯೂಶಲಿ ಅವರು ಆಪರೇಷನ್ಗೆ ರೆಕಮೆಂಡ್ ಮಾಡ್ತಾರೆ. ಮತ್ತೆ ಇನ್ನೊಂದು 2 ವರ್ಷಕ್ಕೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ವೆರಿಕೋಸ್ ಬರುತ್ತೆ. ಅದೇ ಇದೇನಂತಂದ್ರೆ ಮೂಲ ಕಾರಣ ಹಾಗೆ ಬಿಟ್ಬಿಟ್ಟಿರ್ತೀವಿ. ಮೂಲ ಕಾರಣ ಸ್ಪ್ಲೀನ್ ಕ್ವಿ ಡಿಫಿಷಿಯನ್ಸಿ. ಅದನ್ನ ಸರಿ ಮಾಡ್ತು ಅಂತಂದ್ರೆ ಪುನಃ ವೆರಿಕೋಸ್ ವೆಯಿನ್ ಬರೋದಿಲ್ಲ. ನಾನು ಒಂದು ಉದಾಹರಣೆ ಅಷ್ಟೇ ಕೊಟ್ಟಿದ್ದು. ಅದೇ ತರ ಕಿಡ್ನಿ ಸಂಬಂಧಪಟ್ಟಂತಹ ರೋಗಗಳು ಯಾವುದೇ ಇರಲಿ ಸುಲಭವಾಗಿ ನಾಲ್ಗೆ ನೋಡಿ ಕಂಡುಹಿಡಿಬಹುದು. ಫುಲ್ ಕೆಂಪು ಬಣ್ಣ ಇರುತ್ತೆ, ಮತ್ತೆ ಕ್ರಾಕ್ಸ್ ಅಂದ್ರೆ ಸೀಳ್ ಬಿಟ್ಟಿರುತ್ತೆ ನಾಲ್ಗೆ. ಅದರಿಂದ ಇವಾಗ ಮಧ್ಯದಲ್ಲಿ ಸೀಳ್ ಬಿಟ್ಟಿತ್ತು ಅಂತಂದ್ರೆ ಹೊಟ್ಟೆ ಭಾಗದಲ್ಲಿ ಅಂದ್ರೆ ನಾಲ್ಗೆಯ ಹೊಟ್ಟೆ ಪ್ರತಿನಿಧಿಸ್ತಕ್ಕಂತ ಜಾಗದಲ್ಲಿ ಇದ್ರೆ ಸ್ಟಮಕ್ ಕ್ವಿ ಡಿಫಿಷಿಯನ್ಸಿ ಕಂಡುಹಿಡಿಬಹುದು. ಆ ಕ್ರ್ಯಾಕ್ ತುದಿ ತನಕ ಬಂದಿದ್ರೆ ಹಾರ್ಟ್ ಅಲ್ಲಿ ಎನರ್ಜಿ ಕಡಿಮೆ ಇದೆ, ಮುಂದೆ ಅಪಾಯ ಒದಗುತ್ತೆ ಅಂತಕ್ಕಂತ ವಿಷಯವನ್ನ ನಮ್ಮ ಗಮನಕ್ಕೆ ಬಂದ್ಬಿಡುತ್ತೆ. ಅಂದ್ರೆ ನಾಲ್ಗೆ ಸಂಪೂರ್ಣ ಯಾವುದೇ ಇವಾಗ ಲಂಗ್ಸ್, ಹೊಟ್ಟೆಗೂ ಲಂಗ್ ಅಂದ್ರೆ ಹಾರ್ಟ್ಗೂ ಮಧ್ಯೆ ಇರ್ತಕ್ಕಂಥ ಪ್ರದೇಶ ಲಂಗ್ಸ್ ರೆಪ್ರೆಸೆಂಟ್ ಮಾಡುತ್ತೆ ಮುಂಭಾಗದಲ್ಲಿ. ಅದರ ಡಿಫಿಷಿಯನ್ಸಿ ಇದ್ರೆ ಅಲ್ಲಿ ಹಳ್ಳ ಬಿದ್ದಿರುತ್ತೆ, ಗೊತ್ತಾಯ್ತಲ್ವಾ? ಹಾಗಾಗಿ ಲಂಗ್ಸ್ ನಲ್ಲಿ ಡಿಫಿಷಿಯನ್ಸಿ ಇದೆ. ಅದನ್ನ ಅದಕ್ಕೆ ಸಂಬಂಧ ಲಂಗ್ಸ್ ಕ್ವಿ ಡಿಫಿಷಿಯನ್ಸಿಗೆ ಬೇಕಾದಂತ ಅಕ್ಯುಪ್ರೆಷರ್ ಪಾಯಿಂಟ್ ನ ನಾವು ಟೋನ್ ಮಾಡೋದ್ರಿಂದ ಅದನ್ನ ಸರಿಪಡಿಸಬಹುದು. ಎಲ್ಲಾ ಮಾಹಿತಿ ತಗೊಳ್ತಾ ಇದ್ದಾರೆ ವೀಕ್ಷಕರು. ಸೊ ಕೆಲವ್ರಿಗೆ ಅನ್ಸುತ್ತೆ, ಅಯ್ಯೋ ನಾವು ಡಾಕ್ಟರ್ ಆಗ್ಲಿಲ್ವೇ ಲೈಫಲ್ಲಿ ಅಂತ. ಆ ಕೊರತೆನ ಈಗ ನೀಗಿಸ್ಕೋಬೋದಾ? ಕೆಲವರು ಯಾವುದೋ ಕಾರಣಗಳಿಂದ ಹೌಸ್ ವೈಫ್ ಆಗಿರ್ತಾರೆ, ಇಲ್ಲ ಇನ್ಯಾವುದೋ ಪ್ರೊಫೆಷನ್ ಕೊಟ್ಟೋಗಿರ್ತಾರೆ. ಈಗ ಇದನ್ನ ಕಾರ್ಯಕ್ರಮ ನೋಡಿದ್ಮೇಲೆ ಆಸೆ ಆಗುತ್ತೆ, ನಾವು ಯಾಕೆ ಈ ತರ ಎಲ್ಲ ಕಂಡಿಡಿಬಾರ್ದು ಅಂತ. ಇದಕ್ಕೇನಾದ್ರೂ ನಿಮ್ಮಲ್ಲಿ ಪರಿಹಾರ ಇದೆಯೇ? ಖಂಡಿತ ಇದೆ. ಮುಂದಿನ ಸಂಚಿಕೆಯಲ್ಲಿ ಅಂದ್ರೆ ಈ ಟಂಗ್ ಡಯಾಗ್ನೋಸಿಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟು ಈ ಆಕ್ಯುಪ್ರೆಷರ್ ಪದ್ಧತಿಯನ್ನ ಶಾಸ್ತ್ರೋಕ್ತವಾಗಿ ಕಲಿಬೇಕು ಅಂತಂದ್ರೆ ನಾನು ಅಂದ್ರೆ ನಮ್ಮ ಬೆಂಗಳೂರಿನಲ್ಲಿ ಇಶಾನ್ ಅಂತ ಸಂಸ್ಥೆ ಇದೆ. ನಾವು ಸರ್ಟಿಫಿಕೇಟ್ ಕೋರ್ಸ್, ಡಿಪ್ಲೊಮಾ ಕೋರ್ಸ್, ಅಡ್ವಾನ್ಸ್ ಡಿಪ್ಲೊಮಾ ಮತ್ತೆ ಮಾಸ್ಟರ್ ಅಡ್ವಾನ್ಸ್ ಡಿಪ್ಲೊಮಾ ಕೋರ್ಸ್ ಕಂಡಕ್ಟ್ ಮಾಡ್ತಾ ಇದೀವಿ. ನಮ್ಮ ಸಂಪರ್ಕ ಮಾಡ್ತು ಅಂತಂದ್ರೆ ಖಂಡಿತ ಅವ್ರಿಗೆ ಹೇಳ್ಕೊಡ್ತೀವಿ. ನಮ್ಮ ಉದ್ದೇಶನೇ ಹೇಳ್ಕೊಟ್ಟು ನಮ್ಮ ದೇಶವನ್ನ, ನಮ್ಮ ಬಂಧು ಬಳಗ, ನಮ್ಮ ಇಡೀ ಜನತೆಗೆ ಆರೋಗ್ಯ ಮತ್ತೆ ಔಷಧಿ ಮುಕ್ತರನ್ನಾಗಿ ಮಾಡೋದೇ ಉದ್ದೇಶ ಇರೋದು. ಖಂಡಿತ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ
ಒದಗಿಸೋಣ. ಸಂತೋಷ. ಧನ್ಯವಾದಗಳು. ಶರಣಾರ್ಥಿ. ವೀಕ್ಷಕರೇ, ಇಲ್ಲಿಯವರೆಗೂ ನಮ್ಮ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಆಕ್ಯುಪ್ರೆಷರ್ ಬಗ್ಗೆ ಡಾಕ್ಟರ್ ರವೀಂದ್ರರವರಿಂದ ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಂಡಿದ್ದೀರಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಆದರೆ ಮತ್ತೊಂದು ಸಂಚಿಕೆಯಲ್ಲಿ ಮಗದಷ್ಟು ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೂ ನಿರಂತರವಾಗಿ ವೀಕ್ಷಿಸುತ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.